ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿಗಿರಿ ಕೈ ತಪ್ಪಿದ ವಿಚಾರವಾಗಿ ಎಂ ಕೃಷ್ಣಪ್ಪ ಅವರ ಜೊತೆಗೆ ನಿನ್ನೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರು ಭೇಟಿ ಮಾಡಿ ತೆರಳಿದ ಬಳಿಕ ಕೃಷ್ಣಪ್ಪ ಅವರ ಜೊತೆಗೆ ಮಾತನಾಡಿದ್ದಾರೆ. ಅಭಿಷೇಕ್ ದತ್ಗೆ ಕರೆ ಮಾಡಿ ಕೃಷ್ಣಪ್ಪ ಅವರಿಗೆ ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿ ಮಾತನಾಡಿರುವಂಥದ್ದು. ಈ ವೇಳೆ ಎಂ ಕೃಷ್ಣಪ್ಪ ಅವರನ್ನ ವಿಶ್ವಾಸಕ್ಕೆ ಪಡೆದಿದ್ದಾರೆ ರಾಹುಲ್ ಗಾಂಧಿ. ಮುಂದೆ ಎಲ್ಲವೂ ಕೂಡ ಸರಿಯಾಗಲಿದೆ, ತಾಳ್ಮೆಯಿಂದ ಇರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮನವಿ ಮಾಡಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಯಾರೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅವರೆಲ್ಲರೂ ಕೂಡ ಭಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಕೇಂದ್ರದಿಂದ ನಿನ್ನೆ ಸುರ್ಜೇವಾಲಾ ಅವರು ಬಂದಿದ್ರು. ಈಗ ಹಲವರನ್ನ ಭೇಟಿ ಮಾಡಿ ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ನಿನ್ನೆ ಎಂ ಕೃಷ್ಣಪ್ಪ ಅವರ ಮನೆಗೂ ಕೂಡ ಸುರ್ಜೇವಾಲಾ ಅವರು ತೆರಳಿದ್ರು. ಆ ವೇಳೆ ಕೃಷ್ಣಪ್ಪ ಅವರ ಜೊತೆ ಕುಳಿತು ಮಾತನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ಇರೋದಕ್ಕೆ ಹೇಳಿದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ವರಿಷ್ಠರು ಕರೆ ಮಾಡಿದ್ದಾರೆ, ಕೃಷ್ಣಪ್ಪ ಅವರ ಜೊತೆ ಮಾತನಾಡಿದ್ದಾರೆ. ಈಗ ಏನೆಲ್ಲ ಅಸಮಾಧಾನ ವ್ಯಕ್ತವಾಗಿದೆ, ಸ್ವಲ್ಪ ದಿನ ಕಾಯಿರಿ, ಮುಂದೆ ಎಲ್ಲವೂ ಕೂಡ ಸರಿಯಾಗುತ್ತೆ, ತಾಳ್ಮೆಯಿಂದ ಇರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮನವಿ ಮಾಡಿರುವಂಥದ್ದು. ಈಗ ಬಂಡಾಯ ಎದ್ದಿದೆ ಕಾಂಗ್ರೆಸ್ನಲ್ಲಿ, ಹಾಗಾಗಿ ಇದನ್ನ ತಣ್ಣಗಾಗಿಸುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಒಂದೊಂದಾಗಿ ನಿಧಾನವಾಗಿ ಎಲ್ಲವನ್ನೂ ಕೂಡ ಸುಧಾರಿಸುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಅದರ ಭಾಗವಾಗಿ ರಾಹುಲ್ ಗಾಂಧಿ ಅವರು ಕೂಡ ಕರೆ ಮಾಡಿ ನಿನ್ನೆ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ನಿನ್ನೆ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರ ಜೊತೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಾದ ಬಳಿಕ ಕೃಷ್ಣಪ್ಪ ಅವರು ಅಂದ್ರೆ ಸಮಾಧಾನ ಆಗಿದ್ದಾರಾ ಇವರ ಮಾತುಗಳನ್ನ ಕೇಳಿ? ಸುನಿಧಿ, ಈ ಒಂದು ನಿನ್ನೆ ಕೃಷ್ಣಪ್ಪ ಅವರ ಮನೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಂತ ಅಭಿಷೇಕ್ ದತ್ ಅವರು ತೆರಳಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಏನು ಸಚಿವ ಸ್ಥಾನ ಸಿಗದೆ ಕಾರಣಕ್ಕೋಸ್ಕರ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರು ಏನೋ ಅಸಮಾಧಾನ ತೋಡ್ಕೊಂಡಿದ್ರು ಮತ್ತು ಇತ್ತೀಚೆಗೆ ಅವರ ಬೆಂಬಲಿಗರು ಕೆಪಿಸಿ ಕಚೇರಿ ಹಿಂದೆ ಧರಣಿಯನ್ನ ಮಾಡಿದ್ರು. ನಂತರ ಕೆಪಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು. ಕೆಪಿಸಿ ಅಧ್ಯಕ್ಷರು ಸಹ ಅವ್ರ ಜೊತೆ ದೂರವಾಣಿಯಲ್ಲಿ ಚರ್ಚೆ ನಡೆಸಿದ್ರು. ಇದಾದ ನಂತರ ನೇರವಾಗಿ ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ದೆಹಲಿಯಿಂದ ಬಂದ ನಂತರ ಮುಖ್ಯಮಂತ್ರಿಗಳ ಜೊತೆಗೂಡಿ ಕೃಷ್ಣಪ್ಪ ಅವರ ಮನೆಗೆ ತೆರಳಿ ಅವರಿಗೆ ಮನವೊಲಿಸುವಂತ ಕೆಲಸವನ್ನು ಮಾಡಿದ್ರು ಮತ್ತು ಈಗ ತಪ್ಪಾಗಿದೆ, ಈಗ ತಪ್ಪಾಗಿರೋ ಕಾರಣಕ್ಕೋಸ್ಕರ ಸರಿಪಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಅಲ್ಲಿಯ ತನಕ ನಮ್ಗೆ ಕಾಲಾವಕಾಶನ ಕೊಡಿ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಹೇಳಿಕಿಡಿ ಕೃಷ್ಣಪ್ಪನವರು ಮಾಜಿ ಸಚಿವರಾಗಿದ್ರು ಮತ್ತು ಬೆಂಗಳೂರಿನಲ್ಲಿ ತಮ್ಮದೇ ಅಂತ ಪ್ರಭಾವನ ಹೊಂದಿದ್ದಾರೆ. ಕೇವಲ ಗೋವಿಂದರಾಜನಗರ ಇರ್ಬೋದು ಅಥವಾ ಏನು ವಿಜಯನಗರ ಇರ್ಬೋದು, ಅವೆರಡೂ ಕ್ಷೇತ್ರದ ಹೊರತುಪಡಿಸಲು ಸಹ ಕೃಷ್ಣಪ್ಪನವರಿಗೆ ತಮ್ಮದೇ ಅಂತ ಪ್ರಾಬಲ್ಯ ಇದೆ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಪ್ರಾಬಲ್ಯ ಹೊಂದಿರುವಂತಹ ನಾಯಕರಾಗಿರುವಂತಹ ಕೃಷ್ಣಪ್ಪನವರನ್ನ ಕಳ್ಕೊಳ್ಳಿಕ್ಕೆ ಪಕ್ಷ ಸಿದ್ಧರಿಲ್ಲ. ಈಗಾಗಲೇ ಕಳೆದ ಬಾರಿನೂ ಸಹ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಅವ್ರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ. ಹಾಗಾಗಿ ಈ ಬಾರಿನೂ ಸಹ ಇಬ್ಬರಲ್ಲಿ ಮಗನಿರ್ಬೋದು ಅಥವಾ ತಂದೆ ಇರ್ಬೋದು, ಇಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಬಾಲಕೃಷ್ಣ ಮತ್ತು ಏನು ಚಲುವರಾಯಸ್ವಾಮಿ ಇಬ್ಬರಿಗೂ ಸಹ ಸಚಿವ ಸ್ಥಾನ ಕೊಡುವ ಮೂಲಕ ಒಕ್ಕಲಿಗ ಕೋಟ ಸಚಿವ ಸ್ಥಾನವನ್ನ ಬೇರೆಯವರಿಗೆ ಹಂಚಿಕೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ. ಹೀಗಾಗಿ ಅಸಮಾಧಾನಗೊಂಡಿರುವಂತ ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡಿ ಮನವೊಲಿಸುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಆದ್ರೆ ಮುಖ್ಯಮಂತ್ರಿಗಳ ಮಾತನ್ನು ಸಹ ಕೇಳದೆ ಅಸಮಾಧಾನಗೊಂಡಿರುವಂತ ಕೃಷ್ಣಪ್ಪನವರು ನೀವು ಸಚಿವ ಸ್ಥಾನ ಕೊಡುವಾಗಿದ್ರೆ ಕೊಡಿ, ಅದರ್ವೈಸ್ ಇಲ್ಲ ಅಂದ್ರೆ ಯಾವುದೇ ಮಾತನಾಡುವಂತ ಅವಶ್ಯಕತೆ ಇಲ್ಲ, ನಮ್ಮ ಮನೆಗೆ ಬಂದಿದ್ರಿ, ಅವ್ರಿಗೆ ಕಾಫಿ ಟೀ ಕೂಡ್ಕೊಂಡು ನೀವು ಹೊರಡಬಹುದು ಅಂತ ಒಂದು ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನ ಏನು ರಾಹುಲ್ ಗಾಂಧಿಗೆ ಅಭಿಷೇಕ್ ದತ್ ಅವರು ಏನು ಮಾಹಿತಿನ ರವಾನೆ ಮಾಡಿರುವಂತ ಮಾಹಿತಿ ಇದೆ. ಆ ನಂತರ ರಾಹುಲ್ ಗಾಂಧಿ ಅವರು ನೇರವಾಗಿ ಕೃಷ್ಣಪ್ಪನ ಜೊತೆ ನಾನು ಮಾತನಾಡಬೇಕು ಅಂತ ಹೇಳಿ ಅಭಿಷೇಕ್ ದತ್ತ ಅವರ ಮೊಬೈಲ್ ಕರೆ ಮಾಡಿ ಅವರಿಂದ ಮಾತುಕತೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಈಗ ಆಗಿರುವಂತದ್ದನ್ನ ಆಗಿ ಹೋಗ್ಲಿ, ನಾವು ನಿಮಗೆ ಭರವಸೆನ ಕೊಡ್ತೇವೆ, ಪಕ್ಷ ನಿಮ್ಮನ್ನ ಕೈ ಬಿಡೋದಿಲ್ಲ, ನಿಮ್ಗೆ ಸೂಕ್ತವಂತ ಸ್ಥಾನಮಾನ ಕೊಡ್ತೇವೆ ಅಂತ ಅನ್ನೋದನ್ನ ರಾಹುಲ್ ಗಾಂಧಿ ಕೃಷ್ಣಪ್ಪನವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಾದ ನಂತರ ಕೃಷ್ಣಪ್ಪನವರು ಸಮಾಧಾನಗೊಂಡು ಪಕ್ಷದ ವರಿಷ್ಠರು ನನಗೆ ಭರವಸೆನ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಒಂದು ಭರವಸೆ ಬೇಕಿತ್ತು ಪಕ್ಷದ ವರಿಷ್ಠರಿಂದ ಮತ್ತು ಈಗ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸುರ್ಜೇವಾಲಾ ಇರ್ಬೋದು, ಅವರ ಕೊಟ್ಟ ಮಾತಿಗೆ ನಾನು ಯಾವುದೇ ಕಾರಣಕ್ಕೂ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ. ಯಾಕಂದ್ರೆ ಇವರಿಂದನೇ ನನಗೆ ಯಾವುದೇ ಒಂದು ಅನುಕೂಲ ಆಗಿಲ್ಲ. ಹಾಗಾಗಿ ವರಿಷ್ಠರ ಭರವಸೆ ಬೇಕು ಅಂತ ಅನ್ನೋದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡುವ ಮೂಲಕ ಅವರು ಸಮಾಧಾನ ಪಡಿಸಲಾಗಿದೆ. ಅದಾದ ನಂತರ ಕೃಷ್ಣಪ್ಪನವರು ಸಹ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದವರು ಆಗಿರುವಂತ ತಪ್ಪನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತವಂತ ಸ್ಥಾನಮಾನ ಕೊಡ್ತೇವೆ ಅನ್ನೋ ಭರವಸೆ ಕೊಡಿ, ಅದಕ್ಕೆ ಸಮಾಧಾನಗೊಂಡಿದ್ದಾರೆ.
ಪಕ್ಷ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಈ ತಾತ್ಕಾಲಿಕವಾಗಿ ಈ ಒಂದು ಅಸಮಾಧಾನ ಶಮನಗೊಂಡಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಕೃಷ್ಣಪ್ಪನವರು ಎಕ್ಸ್ಪೆಕ್ಟ್ ಮಾಡಿರೋ ದಿನಗಳ ಒಳಗಾಗಿ ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಹುದ್ದೆಯನ್ನ ಅಥವಾ ಆ ಒಂದು ಭರವಸೆಯನ್ನ ವರಿಷ್ಠರು ಫುಲ್ಫಿಲ್ ಮಾಡಿಲ್ಲ ಅಂತ ಕಂಡು ಬಂದಿದ್ದೆ. ಅದರಲ್ಲಿ ಅವರು ತಮ್ಮ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ಏನು ಆಗಸ್ಟ್ 13ರಿಂದ ವಿಧಾನ ಮಂಡಲದ ಉಭಯ ಸದನಗಳ ಕಲಾಪ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಅಸಮಾಧಾನಗಳು ಯಾವ ಸ್ವರೂಪದಲ್ಲಿ ಪ್ರಕಟವಾಗುತ್ತೆ ಮತ್ತು ಯಾರೆಲ್ಲ ಯಾವೆಲ್ಲ ಸಭೆಗಳನ್ನ ಆಯೋಜನೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮತ್ತು ಸಿಎಂ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಏನು ಹೋರಾಟವನ್ನ ಮಾಡ್ತಾರೆ ಅಂತ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ಎಲ್ಲವೂ ಸಹ ಸ್ಪಷ್ಟವಾಗುತ್ತೆ. ಹಾಗಾಗಿ ಈಗ ನಡೆದಿರುವಂತ ಬೆಳವಣಿಗೆಗಳು ಕೇವಲ ಬೂದಿ ಮುಚ್ಚಿದ ಕೆಂಡನಂತಿದೆ. ಅಸಮಾಧಾನಗೊಂಡಿದ್ದವರು ಸಮಾಧಾನಗೊಂಡಂತೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಥವಾ ಆ ಒಂದು ಪಕ್ಷದ ವರಿಷ್ಠರು ಕೊಟ್ಟಂತ ಒಂದು ಸಂದೇಶಕ್ಕೆ ಅವರು ಸಹಮತಿಯನ್ನು ವ್ಯಕ್ತಪಡಿಸಿ ಸುಮ್ಮನಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಸಹಮತಿ ವ್ಯಕ್ತಪಡಿಸಿರುವಂತ ವಿಷಯ ಯಾವ ಮಟ್ಟ ಯಾವ ಸ್ವರೂಪ ಪಡೆಯುತ್ತೆ ಅಂತ ಅದನ್ನ ಕಾದು ನೋಡ್ಬೇಕಾಗಿದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.